Hi, hello. Welcome back to again our YouTube classes. So from here, today in this class, I'm going to making a new type of classes. So ಈ ಒಂದು ಕ್ಲಾಸಸ್ಗಳು ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಂದ್ರೆ ನಿಜವಾಗ್ಲೂ ಹೇಳ್ಬೇಕಪ್ಪ ಅಂತಂದ್ರೆ ಸೊ ಹಿಯರ್ ಇಲ್ಲಿ ನಾನು ಹಿಸ್ಟ್ರಿ ಚಾಪ್ಟರ್ 1 ಅಂತ ತಗೊಂಡಿನಿ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ. ಐ ಥಿಂಕ್ ಬಹಳ ಜನ ಕಾಂಪಿಟೇಟಿವ್ ಓದೋರಿಗೆ ಗೊತ್ತಿರ್ತೈತಿ ಇದು ಚಾಪ್ಟರ್ ಎಲ್ಲಿದು ಅಂತಂದ್ರೆ 10ನೇ ತರಗತಿಯ ವಿದ್ಯಾರ್ಥಿಗಳಾದಂತ 10th ಸ್ಟ್ಯಾಂಡರ್ಡ್ ಏನ್ ವಿದ್ಯಾರ್ಥಿಗಳದಾರ ಆ ವಿದ್ಯಾರ್ಥಿಗಳಿಗೆ ಈ ಸಿಲೆಬಸ್ ಎಸ್ ಏನಿದೆಯಲ್ಲ ಸೋಷಿಯಲ್ ಸೈನ್ಸ್, ಸೊ ಆ ಒಂದು ಸಬ್ಜೆಕ್ಟಿನ ಹಿಸ್ಟ್ರಿಯಲ್ಲಿ ಚಾಪ್ಟರ್ 1 ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತ ಹೇಳ್ತಾ ಬರ್ತೇವೆ. ಭಾರತಕ್ಕೆ ಯುರೋಪಿಯನ್ಸ್ ಬಂದು ಏನ್ ಸಾಹಸವನ್ನ ಮಾಡಿದ್ರು ಅವರೆಲ್ಲ ಜರ್ನಿಯನ್ನ ಈ ಟಾಪಿಕ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಬರ್ತೇವೆ. 4 ಜನ ಭಾರತೀಯರು ಯುರೋಪಿಯನ್ಸ್ ಬಂದಿರ್ತಾರೆ ಭಾರತಕ್ಕ, ಅವ್ರ ಬಗ್ಗೆ ಸ್ಟಡಿ ಮಾಡ್ತಾ ಬರ್ತೇವೆ. ಸೊ ಅಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ನೀವು ಟೆಕ್ಸ್ಟ್ ಬುಕ್ ಅನ್ನ ರೀಡ್ ಮಾಡಿರ್ತೀರಿ, ಹೌದಾ? ಯಾಕಂತಂದ್ರೆ ಟೆಕ್ಸ್ಟ್ ಬುಕ್ ರೀಡ್ ಮಾಡಿದಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ತೋರಿಸ್ತೇನೆ ನೋಡ್ರಿ, ಇಲ್ಲಿ ದ ಹಿಸ್ಟ್ರಿ ಚಾಪ್ಟರ್ 1 ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂತ ಇದೆ, ಹೌದಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಈ ಎಂಟೈರ್ ಟೆಕ್ಸ್ಟ್ ಬುಕ್ ಅನ್ನ ರೀಡ್ ಮಾಡಿದಾಗ ನಮಗೆ ಎಲ್ಲವೂ ಕೂಡ ಇಂಪಾರ್ಟೆನ್ಸ್ ಆಗಲ್ಲ, ಅಲ್ಲೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಲ್ಲ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಅಂತಂದ್ರೆ ಇಲ್ಲಿ ಗೇಟ್ ಆಫ್ ಯುರೋಪಿಯನ್ ಅಂತ ಇದೆ, ಹೌದಲ್ಲ? ದ ಗೇಟ್ ವೇ ಆಫ್ ಯುರೋಪಿಯನ್ಸ್ ಟು ಬಿಟ್ವೀನ್ ದ ಯಾವುದು ಸರ್ ಕಾನ್ಸ್ಟಾಂಟಿನೋಪಲ್ ಸಿಟಿ ಬೈಜಾಂಟಿಯಂ ಅಂತ ಆಗುತ್ತೆ, ಹೀಗೆಲ್ಲ ಬರುತ್ತೆ. ಇಲ್ಲಿರುವಂತ ಪಾಯಿಂಟ್ಸ್ ಗಳನ್ನ ನೋಡಿ ನಾನು ತೆಗೆದುಕೊಂಡು ನಿಮಗೆ ಎಲ್ಲ ಇಡೀ ಎಂಟೈರ್ ಟೆಕ್ಸ್ಟ್ ಬುಕ್ ಅನ್ನ ಓದೋದಕ್ಕಿಂತ ನಾನು ಮಾಡಿರುವಂತ ಪಾಯಿಂಟ್ಸ್ ಗಳನ್ನ ನೀವು ಚೆನ್ನಾಗಿ ಸ್ಟಡಿ ಮಾಡ್ತವ್ರಿ. ಇಲ್ಲೆಲ್ಲ ಸ್ಲೈಡ್ ಇದೆ ಅನ್ನೋದು, ಇವೆಲ್ಲ ಏನ್ರಿ ನಾನು ಸ್ಲೈಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೀಟ್ ಆಗಿ ನಿಮಗ 1 by 1 ಎಲ್ಲವನ್ನ ಕೊಟ್ಟಿ ನಾನು ಕಾನ್ಸೆಪ್ಟ್ ವಿತ್ ಇಮೇಜ್ ಒಂದಿಗೆ. ಸೊ ಹಾಗಾಗಿ ಇವಿಷ್ಟು ನೀವು ನೋಟ್ಸ್ ಮಾಡ್ಕೊಂಡು ಚೆನ್ನಾಗಿ ಸ್ಟಡಿ ಮಾಡಿದ್ರ ನಿಮ್ಗೆ ಎಲ್ಲ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದ್ರು ನೀವು ಈಸಿಯಾಗಿ ಫೇಸ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿನಿ. ಯಾಕಂತಂದ್ರೆ ಇವತ್ತಿನ ಕಾಂಪಿಟೇಟಿವ್ ದುನಿಯಾದಲ್ಲಿ ಸಾಕಷ್ಟು ಇದೆ. ಯಾಕಂತಂದ್ರೆ ಏನೇನ್ ಕೇಳ್ತಾ ಇದ್ದಾನಪ್ಪ ಅಂತಂದ್ರೆ, ಈಗ ನೋಡ್ರಿ, ನಾವು ಫಾರ್ ಎಕ್ಸಾಂಪಲ್ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ತಗೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ್ಯಾವ ಬರ್ತಾವ ಸರ ನೀವೆಲ್ಲ ಕೇಳಿರ್ತೀರಿ. PDO ಇದೆ, ಹೌದಾ? ಈ KPSC ಅವ್ರು ಏನಪ್ಪಾ ಅಂತಂದ್ರೆ ಕಾಲ್ಫಾರ್ ಮಾಡುವಂತ ಸಾಕಷ್ಟು ಎಕ್ಸಾಮ್ಸ್ ನೋಡ್ತಾ ಬರ್ತೀವಿ. ಅಲ್ಲಿ PC, ಹೌದಾ? PSI ಇವೆಲ್ಲ ಕೇಳ್ತಿರ್ತಾರೆ. PSI ಗೆ ಸಾಕಷ್ಟು ನೋಡ್ರಿ, ಇವೆಲ್ಲ 8th 9th 10th 8th, ಹೌದಾ? 9th 10th ಈವನ್ ಎಲ್ಲಿಂದ 5th ಇಂದ ಕೂಡ ಏನಪ್ಪಾ ಅಂತಂದ್ರೆ ಅಲ್ಲಿ ಆ ಎಲ್ಲ ಹಿಸ್ಟ್ರಿ ಆಗ್ಲಿ, ಪೊಲಿಟಿಕಲ್ ಸೈನ್ಸ್ ಆಗ್ಲಿ, ಸೋಷಿಯಲ್ ಆಗ್ಲಿ, ಹೌದಾ, ಎಕನಾಮಿಕ್ಸ್ ಆಗ್ಲಿ, ಬಿಸ್ನೆಸ್ ಸ್ಟಡಿ ಆಗ್ಲಿ, ಹೀಗೆ ಇವೆಲ್ಲವನ್ನ ಏನಪ್ಪಾ ಅಂತಂದ್ರೆ ಎಂಟೈರ್ ಎಲ್ಲವನ್ನ ತೆಗೆದುಕೊಂಡು ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದ. ಸೊ ಹಾಗೆ ನಾವೇನ್ ಮಾಡ್ತೇವಿ, 8th 9th 10th ಕ್ಲಾಸ್ ಅಲ್ಲಿ ನಾವು ಚೆನ್ನಾಗಿ ಸ್ಟಡಿ ಮಾಡದೆ ಇದ್ದಾಗ ಹೊಳ್ಳಿ ಮತ್ತೆ ಟೆಕ್ಸ್ಟ್ ಬುಕ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೇವೆ, ನಾವು ಸ್ಟಡಿ ಮಾಡ್ಲಿಕ್ಕೆ ಕುಂದಿರ್ತೇವೆ. ಇದಷ್ಟೇ ಇಲ್ರಿ, ಈಗ ರೀಸೆಂಟ್ ಆಗಿ ನೋಡ್ರಿ ಏನಪ್ಪಾ ಅಂತಂದ್ರೆ ಈ ಟೆಟ್ ಅಂತ ಹೇಳ್ತೇವಲ್ಲ, ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್, ಹೌದಾ? ಟೆಟ್ ಅಂತ ಹೇಳ್ತೇವಿ. ಈ ಟೆಟ್ಗೆ ಆಲ್ಮೋಸ್ಟ್ 5th ಇಂದ ಸ್ಟಾರ್ಟ್ ಆಗಿ ನಮ್ಗೆ 10th ವರೆಗೂ ಏನಪ್ಪಾ ಅಂತಂದ್ರೆ 10th ವರೆಗೂ ಏನಪ್ಪಾ ಅಂತಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಬರುವಂತ SS ಕ್ವಶನ್ಸ್ ಆಗಿರ್ತಾವ. ನಿಯರ್ಲಿ 50 ಕ್ವಶನ್ಸ್ ಅಲ್ಲಿ ಟೀಚಿಂಗ್ ಮೆಥಡ್, ಆಮೇಲೆ ಏನಪ್ಪಾ ಅಂತಂದ್ರೆ ಈ 8th 9th 10th ಬುಕ್ಸ್ ಮೇಲೆನೆ ಪ್ರಶ್ನೆಗಳದಾವ. ಸೊ ಅದಕ್ಕೆ ಹೇಳ್ತೀನಿ ನಿಮಗ, ಸೊ ನಾವುಗಳೇನಪ್ಪಾ ಅಂತಂದ್ರೆ ಚೆನ್ನಾಗಿ ಸ್ಟಡಿ ಮಾಡ್ಕೊಂಡ್ರ ಏನಾಗುತ್ತೆ ಹೇಳ್ರಿ, ನಮಗೆ ಬೆನಿಫಿಟ್ ಆಗುತ್ತೆ ಅಂತ ನಾನು ಇಲ್ಲಿ ಅನ್ಕೊಂಡಿನಿ. ಸೊ ಅದಕ್ಕ ನಾನು ನೋಟ್ಸ್ ಮಾಡಿ ಕೊಡ್ತಾ ಇದ್ದೀನಿ ನಿಮಗ. ಈ ನೋಟ್ಸ್ ಗಳು ತುಂಬಾ ಉಪಯೋಗ ಆಗುತ್ತೆ. 1 by 1 ಅದನ್ನ ಚೆನ್ನಾಗಿ ನೋಡ್ಕೋರಿ ಅಂತ ಹೇಳ್ತಾ ಈಗ ಟೈಮ್ ಅನ್ನ ವೇಸ್ಟ್ ಮಾಡದೆ ನಾವೇನಪ್ಪಾ ಅಂದ್ರೆ ಕ್ಲಾಸ್ ಕಡೆ ಹೋಗ್ತಾ ಹೋಗೋಣ. ಓಕೆ ಸರ್, ಏನ್ ಸರ್? ಸೊ ಇಲ್ಲಿ ಈ ಒಂದು ಫಸ್ಟ್ ಚಾಪ್ಟರ್ ಅಂತ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಟಾಪಿಕ್ ಅಲ್ಲಿ ನಾವು ಏನೇನ್ ಸ್ಟಡಿ ಮಾಡ್ತೇವೆ ಇಲ್ಲಿ ಕೊಟ್ಟಿನಿ. ವಿ ಲರ್ನ್ ಇನ್ ದಿಸ್ ಚಾಪ್ಟರ್. ಹಾಗೆ ನಾವು ಈ ಚಾಪ್ಟರ್ ಅಲ್ಲಿ ಏನೇನ್ ಕಲಿಬೇಕಾಗ್ಯದಪ್ಪ ಅಂತಂದ್ರೆ, ಮೊದಲನೇ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಟ್ರೇಡ್ ಅಂಡ್ ಕಾಮರ್ಸ್ ರಿಲೇಶನ್ಶಿಪ್ ಇಂಡಿಯಾ ಹ್ಯಾಡ್ ವಿತ್ ಯುರೋಪಿಯನ್ಸ್. ಭಾರತಕ್ಕೆ ಬಂದಂತ ಆ 4 ಯುರೋಪಿಯನ್ಸ್ ನೊಂದಿಗೆ ಭಾರತ ಯಾವ ರೀತಿ ಕಾಮರ್ಸ್ ಮತ್ತು ಟ್ರೇಡ್ ರಿಲೇಶನ್ಶಿಪ್ ಅನ್ನ ಹೊಂದಿತ್ತು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ.
ನೆಕ್ಸ್ಟ್ ಫಾಸ್ಟ್ ಹೇಳ್ತಾ ಹೋಗ್ತೀನಿ ನಾನು, ಯಾಕಂತಂದ್ರೆ ಸುಮ್ನೆ ವಿಡಿಯೋ ಲೆಂದಿ ಆಗ್ತಾ ಬರ್ತೈತಿ. ಆಮೇಲೆ ದ ಅರೈವಲ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ವಾಟ್ ಪರ್ಪೋಸ್? ಟ್ರೇಡ್ ಪರ್ಪೋಸ್. ಹೌದಾ. ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ, ಅವ್ರ ಬಂದ ನಂತರ ಇಲ್ಲಿ ಕಾರ್ನಾಟಿಕ್ ವಾರ್ಸ್ ಗಳಾಗ್ತವೆ. ಎಷ್ಟು ಸರ್ ಅಂತಂದ್ರೆ 3 ಕಾರ್ನಾಟಿಕ್ ವಾರ್ಸ್ ಆಗ್ತವೆ. ಇವು ಬಹಳ ಇಂಪಾರ್ಟೆಂಟ್. ಅಲ್ಲಿ ಅಗ್ರಿಮೆಂಟ್ಸ್ ಬರ್ತಾವ, ಟ್ರಿಟಿಗಳು ಬರ್ತಾವ. ಅವು ಸಾಕಷ್ಟು ಬಾರಿ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾನೆ. ಹೌದಾ. ಅದಾಗ ಮತ್ತೆ ಅಗೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಪ್ಲಾಸಿ ಮತ್ತು ಬೆಟಲ್ ಆಫ್ ಬಕ್ಸಾರ್ ಅಂತ ಹೇಳ್ತೀವಿ. ಇವುಗಳು ಕೂಡ ನಿಮ್ಮ SLC ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್. ಸಾಕಷ್ಟು ಬಾರಿ ಇದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ. ರೀಸನ್ಸ್ ಅಂಡ್ ಎಫೆಕ್ಟ್ಸ್ ಆಫ್ ಪ್ಲಾಸಿ ಅಂಡ್ ಬಕ್ಸಾರ್ ಬೆಟಲ್ ಅಂತ ಕೇಳ್ತಾ ಬರ್ತಾನೆ. ಹೌದಾ. ನಾವಲ್ಲಿ ಇಂಪಾರ್ಟೆಂಟ್ ಈ ಟಾಪಿಕ್ ಇಂದ. ನೆಕ್ಸ್ಟ್ ಕೊನೆದಾಗ ಏನಪ್ಪಾ ಅಂದ್ರೆ ಆ ಬ್ರಿಟಿಷರ ಪಾಲಿಸಿಗಳನ್ನ ಯಾವ ರೀತಿ ತಗೊಂಡ್ಬರ್ತಾರೆ ಅನ್ನೋದು. ಈಗ ನೋಡಿ ಡುವೆಲ್ ಗೌರ್ಮೆಂಟ್ ಸಿಸ್ಟಮ್ ಅನ್ನು ತಗೊಂಡ್ಬರ್ತಾರೆ. ಹೀಗೆ ಎಲ್ಲವನ್ನ ಅಲ್ಲಿ 1 by 1 ಈ ಟಾಪಿಕ್ ಅಲ್ಲಿ ನಾವು ನೋಡ್ತಾ ಬರ್ತೇವೆ. ಹಾಗಾದ್ರೆ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇದೇನಪ್ಪಾ ಅಂದ್ರೆ ಈ ಒಂದು ಟಾಪಿಕ್ ನ ಜರ್ನಿ ಸ್ಟಾರ್ಟ್ ಆಗುದೇ ಈ ಕಾನ್ಸ್ಟಾಂಟಿನೋಪಲ್ ಸಿಟಿಯಿಂದಾನೇ ಸ್ಟಾರ್ಟ್ ಆಗುತ್ತೆ. ಏನ್ ಸರ, ಈಗ ಸಾಕಷ್ಟು ಬರ್ತಾವ. ನಮ್ಗೇನಪ್ಪ ಅಂದ್ರೆ ಗೇಟ್ ವೇ ಆಫ್ ಇಂಡಿಯಾ ಅಂತ ಕೇಳ್ತಾ ಬರ್ತೀವಿ ನಾವು. ಹೌದಾ. ಭಾರತದ ಹೆಬ್ಬಾಗಿಲು ಮುಂಬೈಲಿ ನೋಡ್ತಾ ಬರ್ತೀವಿ. ಹೌದಾ. ಗೇಟ್ ವೇ ಆಫ್ ಕರ್ನಾಟಕ ಹೇಳ್ತೇವಿ ನಾವು, ಮಂಗಳೂರು. ಹೌದಾ. ಸೊ ಹೀಗೆ ಇನ್ ದ ಟೈಮ್ ಆಫ್ 16th century 16ನೇ ಶತಮಾನದಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ 16ನೇ ಶತಮಾನದಲ್ಲಿ ಈ ಒಂದು ಪ್ಲೇಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಯಾವ್ದು ಸರ್ ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ ಸಿಟಿ. ಏನ್ ಸರ್ ಎಲ್ಲಿ ಬರುತ್ತೆ ಅಂತಂದ್ರೆ ಇದು ಈ ಕಡೆ ಯುರೋಪ್ ಕಂಟ್ರಿ. ಇದೇ ನಾನು ಇಲ್ಲಿ ಹಾಕಿನಿಲ್ಲ, ಇದು ಯುರೋಪ್ ಅಂತ ಆದ್ರೆ ಇಲ್ಲಿ ನಾನು ಭಾರತ ಅಂತ ಮೆನ್ಷನ್ ಮಾಡ್ಕೊಂಡೇನೆ. ಹೌದಾ. ಇಲ್ಲಿ ಭಾರತದಿಂದ ಯುರೋಪಿಗೆ ಕನೆಕ್ಟ್ ಆಗುವಂತ ಒಂದು ಏರಿಯಾ ಇದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ನಾನು ಹೇಳ್ತಾ ಬರ್ತೀನಿ. ಫಸ್ಟ್ ನೋಡ್ರಿ, ಅರಬ್ ಮರ್ಚೆಂಟ್ಸ್ ಇದ್ರು ಈ ಕಡೆ. ಹೌದಾ. ಏಷ್ಯಾದಲ್ಲಿ ಅಂತ ಹೇಳ್ತಾ ಬರ್ತೀನಿ. ಏಷ್ಯಾದಲ್ಲಿ ಅರಬ್ ಮರ್ಚೆಂಟ್ಸ್ ಇದ್ರು. ಇಲ್ಲಿ ಏನಪ್ಪಾ ಅಂತಂದ್ರೆ ಯುರೋಪಿನಲ್ಲಿ ಇಟಾಲಿಯನ್ ಮರ್ಚೆಂಟ್ಸ್ ಇದ್ರು. ಸಿಂಪಲ್ ಆಗಿ ಆಗಿನ ಟೈಮ್ ಅಲ್ಲಿ ಏನು ಡಿಮ್ಯಾಂಡ್ ಇತ್ತು ಅಂದ್ರೆ ಇಲ್ಲಿ ಇಮೇಜ್ ಹಾಕಿ ನೋಡ್ರಿ. ಇವೆಲ್ಲ ಮಸಾಲೆ ಪದಾರ್ಥಗಳು, ಸ್ಪೈಸಸ್ ಅಂತ ಹೇಳ್ತಾ ಬರ್ತೀವಲ್ಲ, ಈ ಸ್ಪೈಸಸ್ ಗಳಿಗೆ ತುಂಬಾನೇ ಡಿಮ್ಯಾಂಡ್ ಇತ್ತು. ಎಲ್ಲಿ ಸರ್ ಅಂತಂದ್ರೆ ಯುರೋಪಿನಲ್ಲಿ ತುಂಬಾ ಡಿಮ್ಯಾಂಡ್ ಇತ್ತು. ಹಾಗಾಗಿ ಇವುಗಳನ್ನ ಭಾರತದ ಸ್ಪೈಸಸ್ ಮಸಾಲೆ ಪದಾರ್ಥಗಳನ್ನ ಅರಬ್ ಮರ್ಚೆಂಟ್ಸ್ ಏನ್ ಮಾಡ್ತಿದ್ರು, ಇಲ್ಲಿಂದ ತೆಗೆದುಕೊಂಡು ಹೋಗಿ ಈ ಕಾನ್ಸ್ಟಾಂಟಿನೋಪಲ್ ಸಿಟಿಗೆ ತಂದು ಮಾರ್ತಾ ಇದ್ರು. ಇಲ್ಲಿಂದ ಇಟಾಲಿಯನ್ ಮರ್ಚೆಂಟ್ಸ್ ಏನ್ ಮಾಡ್ತಿದ್ರು, ಅದನ್ನ ಪರ್ಚೇಸ್ ಮಾಡ್ಕೊಂಡು ಯುರೋಪಿನಲ್ಲಿ ಅವುಗಳನ್ನ ಮಾರ್ತಾ ಇದ್ರು. ಸೊ ಅದಕ್ಕಾಗಿ ಈ ಒಂದು ಕಾನ್ಸ್ಟಾಂಟಿನೋಪಲ್ ಸಿಟಿ ಸೆಂಟರ್ ಪ್ಲೇಸ್ ಆಗಿತ್ತು ಈ ಒಂದು ವ್ಯಾಪಾರಕ್ಕೆ. ಅದಕ್ಕೆ ಹೇಳ್ತೀವಿ ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೂಡ ಕೇಳಿದ್ದಾನೆ. ಈಗ ಕಾನ್ಸ್ಟಾಂಟಿನೋಪಲ್ ಸಿಟಿ 16th century ಕರೆದ್ರೆ ಪ್ರೆಸೆಂಟ್ ಏನಪ್ಪಾ ಅದನ್ನ ಇಸ್ತಾನ್ಬುಲ್ ಪಾಕಿಸ್ತಾನದಲ್ಲಿ ನಾವು ನೋಡ್ತಾ ಬರ್ತೇವೆ. ಇದನ್ನ ಆಗಿನ ಕಾಲದಲ್ಲಿ ಈ ಈಸ್ಟರ್ನ್ ರೋಮನ್ ಎಂಪೈರ್ ನ ಬೈಜಾಂಟಿಯಂ ಕ್ಯಾಪಿಟಲ್ ಸಿಟಿ ಆಗಿತ್ತು ಅಂತ ಹೇಳ್ತಾ ಬರ್ತೇವೆ. ಗೇಟ್ ವೇ ಆಫ್ ಯುರೋಪಿಯನ್ ಟ್ರೇಡ್ ಆಗಿತ್ತು. ಹೌದಾ. ಇಲ್ಲಿ ಅರಬ್ ಮರ್ಚೆಂಟ್ಸ್ ಇರ್ತಾರೆ, ಆಮೇಲೆ ಈ ಕಡೆ ಏಷ್ಯನ್ ಮರ್ಚೆಂಟ್ಸ್ ಇರ್ತಾರೆ, ನಿಮ್ಗೆ ತೋರಿಸ್ತಾ ಇದೀನಲ್ಲ. ಹೌದಾ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಟಾಲಿಯನ್ ಮರ್ಚೆಂಟ್ಸ್ ಕೂಡ ಇಲ್ಲಿ ನಾವು ಬಂದಿದ್ದು ನೋಡ್ತಾ ಬರ್ತೇವೆ. ಕೊನೆಗೆ ಸಿಟಿಯನ್ನ ಆಟೋಮನ್ ಟರ್ಕರು ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ಹೌದಾ ಸರ್. ಹಾಗಾದ್ರೆ ಎಲ್ಲಿ ಬರುತ್ತೆ ಇದು? ನಾವು ಮ್ಯಾಪ್ ವೈಸ್ ನೋಡ್ಬೋದಾ? 100% ನೋಡ್ಬೋದು, ಏನ್ ಡೌಟ್ ಇಲ್ಲ. ಹಾಗಾದ್ರೆ ಎಲ್ಲಿ ಬರುತ್ತೆಪ್ಪ ಅಂತಂದ್ರೆ ನೋಡಿಲ್ಲ, ನಿಮ್ಗೆ ತೋರಿಸ್ತಾ ಬರ್ತೀನಿ. ಓಕೆ. ಸೊ ಇಲ್ಲಿ ಮ್ಯಾಪ್ ಇದೆ. ಇಲ್ಲಿ ಇಸ್ತಾನ್ಬುಲ್ ಅಂತ ನಿಮಗೆ ಕಾಣಿಸ್ತಾ ಇದೆ. ಹೌದಲ್ವಾ. ಇಸ್ತಾನ್ಬುಲ್ ಇದೆ ಈ ಸದ್ಯಕ್ಕೆ ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಕಾನ್ಸ್ಟಾಂಟಿನೋಪಲ್ ಸಿಟಿ. ಇದು ಪಾಕಿಸ್ತಾನದಲ್ಲಿ ಲೊಕೇಟ್ ಆಗಿದೆ. ಹೌದಾ. ಅದ್ರ ಲೊಕೇಶನ್ ಬರುತ್ತೆ. ಇಲ್ಲಿ ಭಾರತ ನಿಮಗೆ ಕಾಣಿಸ್ತಾ ಇದೆ. ದಿಸ್ ಇಸ್ ಇಂಡಿಯಾ. ಹೌದಾ. ಭಾರತದಿಂದ ಏನಾಗ್ತಿತ್ತು ಆ ಸಂದರ್ಭದಲ್ಲಿ ಅಂದ್ರೆ ಲ್ಯಾಂಡ್ ಮುಖಾಂತರ ವ್ಯಾಪಾರ ನಡೀತಾ ಇತ್ತು ಇಲ್ಲಿವರೆಗೂ. ಅಂದ್ರೆ ಈ ಕಡೆ ಏನ್ ಬರ್ತಿದ್ರಲ್ಲ ಏಷ್ಯನ್ ಮರ್ಚೆಂಟ್ಸ್, ಅವ್ರು ಏನ್ ಮಾಡ್ತಿದ್ರು, ಅರಬ್ ಮತ್ತು ಏಷ್ಯನ್ ಮರ್ಚೆಂಟ್ಸ್ ಗಳು ಇಟಾಲಿಯನ್ ಮರ್ಚೆಂಟ್ಸ್ ಈ ಕಡೆ ಬರ್ತಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಟ್ಲಿ ಅಂತ ನಿಮ್ಗೆ ಕಾಣಿಸ್ತದೆ. ಹೌದಿಲ್ಲ. ಸೊ ಇಲ್ಲಿ ಇಟ್ಲಿ, ಈ ಇಟಾಲಿಯನ್ ಮರ್ಚೆಂಟ್ಸ್ ಗೆ ಈ ಕಾನ್ಸ್ಟಾಂಟಿನೋಪಲ್ ಸಿಟಿಯಿಂದ ಇಲ್ಲಿ ಬರುವಂತ ಸ್ಪೈಸಸ್ ಗಳನ್ನ ಭಾರತದಿಂದ ಈ ಅರಬ್ ಮತ್ತು ಏಷ್ಯನ್ ಮರ್ಚೆಂಟ್ಸ್ ಗಳು ಏನ್ ಮಾಡ್ತಿದ್ರು, ಇಲ್ಲಿ ತಂದು ಮಾರ್ತಾ ಇದ್ರು. ಇಲ್ಲಿಂದ ಇಟಾಲಿಯನ್ ಮರ್ಚೆಂಟ್ಸ್ ಏನ್ ಮಾಡ್ತಿದ್ರಪ್ಪ ಅಂತಂದ್ರೆ ತೆಗೆದುಕೊಂಡು ಇಲ್ಲಿ ಯುರೋಪ್ ರಾಷ್ಟ್ರಗಳಾದಂತ ಸರಿ ಯಾವ ಬರ್ತಾವ ಇಲ್ಲಿ ನೋಡ್ರಿ, ಪೋರ್ಚುಗಲ್ ಇದೆ ನಿಮಗೆ. ಹೌದಾ. ಆಮೇಲೆ ಎಷ್ಟು ಏನಪ್ಪಾ ಅಂದ್ರೆ ಫ್ರಾನ್ಸ್ ಅಂತ ಹೇಳ್ತಾ ಬರ್ತೇವಿ. ಹೌದಾ. ಆಮೇಲೆ ಯುನೈಟೆಡ್ ಕಿಂಗ್ಡಮ್, ಇಟ್ ಮೀನ್ಸ್ ಇಂಗ್ಲೆಂಡ್. ಹೌದಾ. ಹೀಗೆ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ನೋಡ್ತಾ ಬರ್ತೇವೆ. ಸೊ ಇಲ್ಲಿನ ಪೋಲ್ಯಾಂಡ್ ಐತೆವಲ್ಲ, ಪೋಲ್ಯಾಂಡ್ ಆರ್ ಇವತ್ತಿನ ನೆದರ್ಲ್ಯಾಂಡ್ ಇದೇ ಏನಪ್ಪಾ ಡಚ್ ಆಗಿತ್ತು. ಹೌದಾ. ಅಲ್ಲಿ ಬಂದಾಗ ಮಾತಾಡ್ತಾ ಬರ್ತೀನಿ. ಈ ಎಲ್ಲ 4 ಯುರೋಪ್ ರಾಷ್ಟ್ರಗಳಿಗೆ ಈ ಮಸಾಲೆ ಪದಾರ್ಥಗಳು ಏನಪ್ಪಾ ಅಂತಂದ್ರೆ ಈ ಒಂದು ಕಾನ್ಸ್ಟಾಂಟಿನೋಪಲ್ ಸಿಟಿಯ ಮುಖಾಂತರ ಅದು ವ್ಯಾಪಾರ ನಡೀತಾ ಇತ್ತು. ಅದಕ್ಕಾಗಿ ದಿಸ್ ಇಸ್ ದ ಸೆಂಟರ್ ಆಫ್ ದಿ ಟ್ರೇಡ್ ಇನ್ ದಟ್ ಟೈಮ್. ಯಾವಾಗ? ಇಂಡಿಯಾ ಬಿಟ್ವೀನ್ ಯುರೋಪ್ 16th century ಅಂತ ನಾವಿಲ್ಲಿ ಹೇಳ್ತಾ ಬರ್ತೇವೆ. ಹೌದಾ. ಸೊ ಇದಾದ ನಂತರ ನೆಕ್ಸ್ಟ್ ಏನಾಗುತ್ತೆಪ್ಪ ಅಂತಂದ್ರೆ ಸೊ ಈ ಒಂದು ವ್ಯಾಪಾರ ಹೀಗೆ ನಡೀತಾ ಇತ್ತು. ಕೊನೆಗೆ ಈ ಕಾನ್ಸ್ಟಾಂಟಿನೋಪಲ್ ಸಿಟಿನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ.
ಹೌದಾ, ಲ್ಯಾಂಡ್ ಮುಖಾಂತರ ನಡೀತಾ ಇತ್ತು. ಯಾರು ಕ್ಯಾಪ್ಚರ್ ಮಾಡ್ಕೋತಾರೆ ಸರ್ ಅಂತಂದ್ರೆ, ಇಲ್ಲಿ ಮೊದಲನೇ ಪಾಯಿಂಟ್ಸ್ ನಿಮಗೆ ಕೊಟ್ಟೆ ನಾನು, ಆಟೋಮನ್ ಟರ್ಕ್ಸ್ ಅಂತಿದೆ. ಹೌದಾ, ಎಷ್ಟರಲ್ಲಿ ಅಂತಂದ್ರೆ 1453. ನಮಗೆ ಇಷ್ಟ ಇಂಪಾರ್ಟೆಂಟ್. ಹೂ ಕ್ಯಾಪ್ಚರ್ಡ್ ಕಾನ್ಸ್ಟಾಂಟಿನೋಪಲ್ ಸಿಟಿ ಅಂತಂದ್ರೆ ಆಟೋಮನ್ ಟರ್ಕ್ಸ್ ಅಂತ ಹೇಳ್ಬೇಕಾಗತ್ತೆ. ಯಾರಂತ ಹೇಳ್ಬೇಕಾಗತ್ತೆ? ಆಟೋಮನ್ ಟರ್ಕ್ಸ್ ಅಂತ ಹೇಳ್ಬೇಕಾಗತ್ತೆ. ಹೌದಾ, ಸೊ ಹಾಗಾಗಿ ಈ ಆಟೋಮನ್ ಟರ್ಕ್ಸ್ ನಮಗ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 1453 ಇವ್ರು ಏನ್ ಮಾಡ್ತಾರೆ, ಈ ಕಾನ್ಸ್ಟಾಂಟಿನೋಪಲ್ ಸಿಟಿನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ಯಾವಾಗ ಕ್ಯಾಪ್ಚರ್ ಮಾಡ್ಕೋತಾರೆ ಏನಾಗುತ್ತೆ ಅಂತಂದ್ರೆ, ಇಲ್ಲೇನು ವ್ಯಾಪಾರ ಇತ್ತಲ್ಲ ನಮಗೆ, ಯಾವ್ದು ಯಾವ ವ್ಯಾಪಾರ ಸರ್ ಅಂತಂದ್ರೆ, ಈಗ ನಾವಿಲ್ಲೇನ ನೋಡ್ತಾ ಬಂದೇವಲ್ಲ, ಮ್ಯಾಪ್ ಅಲ್ಲಿ ನೋಡ್ದೇವಲ್ಲ, ಸೊ ಈ ಒಂದು ವ್ಯಾಪಾರ, ಈ ಇಸ್ತಾನ್ಬುಲ್ ಇಂದ ನಡೆಯುವಂತ ವ್ಯಾಪಾರ, ಲ್ಯಾಂಡ್ ಮುಖಾಂತರ ಭಾರತದಿಂದ ಈ ಕಡೆ ನಡೆಯುವಂತ ವ್ಯಾಪಾರ, ಇದು ಕ್ಲೋಸ್ ಆಗಿಬಿಡ್ತೈತಿ ಇಲ್ಲಿ ಸಂಪೂರ್ಣ. ಯಾಕಂದ್ರೆ ಇವರು ಟರ್ಕ್ ಹೆವಿ ಟ್ಯಾಕ್ಸ್ ಇಂಪೋಸ್ ಮಾಡ್ತಾರೆ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಬರುವಂತ ಈ ಎಲ್ಲಾ ಯುನೈಟೆಡ್ ಕಿಂಗ್ಡಮ್, ಇಂಗ್ಲೆಂಡ್ ಆಗ್ಲಿ, ಈ ಫ್ರಾನ್ಸ್ ಆಗ್ಲಿ ಅಥವಾ ಪೋರ್ಚುಗಲ್ ಆಗ್ಲಿ, ಇವರೆಲ್ಲರೂ ಏನ್ ಮಾಡ್ತಾರೆ, ಮತ್ತೆ ಅನದರ್ ರೂಟ್ ಅನ್ನ ಏನ್ ಮಾಡ್ತಾರೆ, ಭಾರತಕ್ಕೆ ಫೈಂಡ್ ಔಟ್ ಮಾಡ್ಕೊಂಡು ವ್ಯಾಪಾರ ಮಾಡ್ಬೇಕಂತ ಅವರು ಡಿಸೈಡ್ ಮಾಡ್ತಾ ಬರ್ತಾರೆ. ಸೊ ಆವಾಗ ಏನಾಗುತ್ತೆ ಅಂತಂದ್ರೆ, ಮುಂದೆ ನೋಡುವಂತ ಇಲ್ಲ ಬೇಸಿಕ್ ಏನ್ ಸರ್ ಈ ಪಾಯಿಂಟ್ಸ್ ಅಂತಂದ್ರೆ ಇವು ಡಿಸ್ಕಸ್ ಮಾಡಿಬಿಡ್ತೀವಿ ನೋಡ್ರಿ. ಸೊ ಇಲ್ಲಿ ಸ್ಪೇನ್, ಹೌದಾ, ಪೋರ್ಚುಗಲ್, ಯುರೋಪಿಯನ್ಸ್ ಏನ್ ಮಾಡ್ತಾರೆ, ಈ ಇಟಲಿ ಟ್ರೇಡ್ ಅನ್ನ ಮುರಿಬೇಕು, ಅದರ ಅಟೆಂಪ್ಟ್ ಅನ್ನ ಮುರಿದು ಮೊನೋಪೊಲಿ ಏನಪ್ಪಾ ಅಂದ್ರೆ ಅಡ್ವೆಂಚರ್ಸ್ ಆಫ್ ಸೇಲರ್ ಗಳಿಗೆ ಸಪೋರ್ಟ್ ಮಾಡ್ತಾ ಬರ್ತಾರೆ. ಅವ್ರಿಗೆ ಕಂಪಾಸ್, ಗನ್ ಪೌಡರ್ಸ್, ಹೌದಾ, ಈ ಅಸ್ಟ್ರಲ್ ಆಪ್ಷನ್ ಏನ್ ಮಾಡ್ತಾರೆ ಕೊಡ್ತಾ ಬರ್ತಾರೆ. ಇದು ಗನ್ ಪೌಡರ್, ಇದು ಅಸ್ಟ್ರಲ್ ಕಂಪಾಸ್, ದಿಕ್ಕುಗಳನ್ನ ಕಂಡುಹಿಡಿಯಲಿಕ್ಕೆ, ಹೌದಾ, ಈಗೆಲ್ಲ ಏನಪ್ಪಾ ಅಂದ್ರೆ ಇವರೆಲ್ಲ ಸೇಲರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ನ್ಯೂಸ್ ಸಿರಿಯಲ್ ಕೊನೆಗೆ ಫೈಂಡ್ ಔಟ್ ಮಾಡೇ ಬಿಡ್ತಾರೆ. ಹೌದಾ, ಸೊ ಹಾಗಾಗಿ ವ್ಯಾಪಾರ 1453 ಆಟೋಮನ್ ಟರ್ಕ್ಸ್ ಏನಪ್ಪಾ ಅಂದ್ರೆ ಈ ಕಾನ್ಸ್ಟಾಂಟಿನೋಪಲ್ ಸಿಟಿಯನ್ನ ಕ್ಯಾಪ್ಚರ್ ಮಾಡ್ಕೊಂಡಾಗ ಕ್ಲೋಸ್ ಆಗಿತ್ತು. ಹಾಗಾದ್ರೆ ಮುಂದೆ ಏನಾಗುತ್ತೆ, ಇನ್ನೊಂದು ದಾರಿ ಇರಲೇಬೇಕಲ್ಲ. ಅದೇ ಯಾವ ದಾರಿ ಅಂತಂದ್ರೆ ಇಲ್ಲಿ ಬರ್ತಾ ಇದೆ ನೋಡಿ, ಯಾವ್ದ್ರಿ, ದ ನ್ಯೂ ಸೀ ರೂಟ್ ಟು ಇಂಡಿಯಾ ಅಂತ ಹೇಳ್ತಾ ಬರ್ತೇವೆ. ಸರ್ ಹಾಗಾದ್ರೆ ಯಾರು ಕ್ಯಾಪ್ಚರ್ ಮಾಡಿದ್ರು, ಯಾರು ಡಿಸ್ಕವರ್ ಮಾಡಿದ್ರು ಅಂತಂದ್ರೆ, this new sea route discovered by the Vasco da Gama ಅಂತ ಹೇಳ್ತೇವೆ. ಇಲ್ಲ ನೋಡಿ ನಮ್ಮ ಮಾಮ ಇವನೇ ವಾಸ್ಕೋ ಡಿ ಗಾಮಾ. ಸೊ ಇವನು ಏನ್ ಸ್ಟಾರ್ಟ್ ಮಾಡ್ತಾರೆ ಅಂತ ಜರ್ನಿ ಏನಂತಂದ್ರೆ, ಈ ಪೋರ್ಚುಗಲ್ ಬರುವಂತ ಲಿಸ್ಬನ್ ಇಂದ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲಿ ರೀಚ್ ಆಗ್ತಾನಪ್ಪ ಅಂತಂದ್ರೆ ಭಾರತದ ಕೇರಳ, ಹೌದಾ, ಈ ವೆಸ್ಟ್ ಕೋಸ್ಟ್ ಅಲ್ಲಿ ಬರುವಂತ ಕೇರಳ ರಾಜ್ಯದ ಕಲಿಕಟ್ ನಿಯರ್ ಬರುವಂತ ಒಂದು ಕಪ್ಪಡ ಎನ್ನುವಂತ ಪ್ಲೇಸ್ಗೆ 1493 ಏನ್ ಮಾಡ್ತಾನೆ, ರೀಚ್ ಆಗ್ತಾನೆ. ಇವನ್ ಜರ್ನಿ ಹೆಂಗ್ ಸ್ಟಾರ್ಟ್ ಆಯ್ತು ಸರ್, ಇವನು ಪೋರ್ಚುಗೀಸ್ ವ್ಯಕ್ತಿ. ಹಾಗೆ ಏನ್ ಮಾಡ್ತೇವೆ, ಯಾವ ಕಾನ್ಸ್ಟಾಂಟಿನೋಪಲ್ ಸಿಟಿ ಕ್ಲೋಸ್ ಆಗುತ್ತೆ 1453 ಆಟೋಮನ್ ಟರ್ಕ್ರಿಂದ, ಅದಾದ ನಂತರ ರೀಕನೆಕ್ಟ್ ಮಾಡಿದವರು ಯುರೋಪಿಯನ್ಸ್ ಭಾರತದೊಂದಿಗೆ ಮೊದಲ ಬಾರಿಗೆ ಯಾರು ಅಂತಂದ್ರೆ ಅದನ್ನ ಹೇಳ್ತಾ ಬರ್ತೇವೆ ಪೋರ್ಚುಗೀಸ್. ಅದಕ್ಕೆ ಹೇಳ್ತಾರೆ ರೀ ಎಸ್ಟಾಬ್ಲಿಷ್ಡ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್ ಬೈ ಪೋರ್ಚುಗೀಸ್ ಅಂತ ನಾವು ಹೇಳ್ತಾ ಬರ್ತೇವೆ. ಇವನು ಬಂದಂತ ಜರ್ನಿ ಹೇಗಿತ್ತು ಅಂತಂದ್ರೆ, ಕೇಪ್ ಆಫ್ ಗುಡ್ ಹೋಪ್ ಅಂತ ಹೇಳ್ತಾರೆ. ಇದೊಂದು ಬಹಳ ಮೋಸ್ಟ್ ಡಿಸೈರ್ ಇರುವಂತ ಒಂದು ಶಿಖರ. ಸೊ ಅಲ್ಲಿಗೆ ಬರ್ತಾನೆ. ಎಲ್ಲಿದೆ ಅಂದ್ರೆ ಇದು ಸೌತರ್ನ್ ಮೋಸ್ಟ್ ಟಿಪ್ ಆಫ್ ಆಫ್ರಿಕಾ ಅಂತ ಹೇಳ್ತೇವೆ. ಇಲ್ಲ ಆಫ್ರಿಕನ್ ಕಾಂಟಿನೆಂಟ್ ನೋಡ್ತೇವಲ್ಲ ಅಲ್ಲಿ ಕಾಣಿಸುತ್ತೆ. ಬೇಕಾದ್ರೆ ನಿಮ್ಗೆ ಇಮೇಜ್ ಮುಖಾಂತರ ತೋರಿಸ್ತೇನೆ ನೋಡ್ರಿ. ಸೊ ಅಲ್ಲಿಗೆ ಬಂದು ಏನ್ ಮಾಡ್ತಾರೆ, ನಮ್ಮ ಅಣ್ಣ ಹುಲಿ ವಾಸ್ಕೋ ಡಿ ಗಾಮಾ ರೀಚ್ ಆಗಿ ಅಲ್ಲಿಂದ ಮಡಗಾಸ್ಕರ್ ಪ್ಲೇಸ್ ಬಂದು ಭಾರತಕ್ಕೆ ರೀಚ್ ಆಗ್ತಾನೆ. ಸರ್ ಎಲ್ಲಿದೆ ಅದು? ದಿಸ್ ಈಸ್ ಯುರೋಪ್ ಕಾಂಟಿನೆಂಟ್. ಹೌದಾ, ಇದು ಯುರೋಪ್ ಕಾಂಟಿನೆಂಟ್ ಬರ್ತೇವೆ, ಹೌದಲ್ಲ. ಸೊ ಇಲ್ಲಿ ಆಫ್ರಿಕಾ ಕಾಂಟಿನೆಂಟ್. ಈ ಆಫ್ರಿಕಾ ಕಾಂಟಿನೆಂಟಿನ ಕೇಪ್ ಆಫ್ ಗುಡ್ ಹೋಪ್ ಅಂತ ಬರುತ್ತೆ. ಎಲ್ಲಿ ಬರ್ತದೆ ಸರ್? ಇಲ್ಲಿ ನಿಮಗೆ ಜೂಮ್ ಮಾಡ್ತಾ ಇದೆ ನೋಡ್ರಿ, ಕೇಪ್ ಟೌನ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ, ಈ ಕೇಪ್ ಟೌನ್ ಇದೇ ತುದಿ ಇಲ್ಲಿ ಬರ್ತದೆ ನೋಡ್ರಿ, ಕೇಪ್ ಆಫ್ ಗುಡ್ ಹೋಪ್ ಅಂತ ನಿಮಗೆ ಕಾಣಿಸ್ತಾ ಇದೆ, ಹೌದಲ್ವಾ? ಇಲ್ಲಿ ಕಾಣಿಸ್ತಾ ನೋಡ್ರಿ ಕೇಪ್ ಆಫ್ ಗುಡ್ ಹೋಪ್. ಇಮೇಜ್ ಕೂಡ ಬರ್ತದೆ, ಬೇಕಾದ್ರೆ ಗೂಗಲ್ ಮ್ಯಾಪ್ ಅಲ್ಲಿ ಹೋಗಿ ನೋಡ್ರಿ. ಇಲ್ಲಿಗೆ ಬರ್ತಾನೆ. ಹೇಗೆ ಬರ್ತಾನೆ ಸರ್? ಎಲ್ಲಿಂದ ಬರ್ತಾನಪ್ಪ ಅಂತಂದ್ರೆ ನೋಡ್ರಿ, ವಿಚಾರ ಮಾಡ್ರಿ, ಆಫ್ರಿಕಾ ದೊಡ್ಡ ಖಂಡ ಇದು, ಹೌದಾ? ಸೊ ಇಲ್ಲಿಗೆ ಬರ್ಬೇಕು. ಎಲ್ಲಿಂದ ಬರ್ತಾನ? ಇಲ್ಲೇ ಐತಿ ಪೋರ್ಚುಗಲ್, ಹೌದಾ? ಅಂದ್ರೆ ಇಲ್ಲಿ ಪೋರ್ಚುಗೀಸರು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಬಾಣದ ಮಾರ್ಗ ಯಾರೋ ಮಾರ್ಗ ಕಾಣಿಸ್ತದೆ ನೋಡ್ರಿ, ಹೌದಾ? ಪೋರ್ಚುಗಲ್ ಇಂದ ಸ್ಟಾರ್ಟ್ ಮಾಡ್ಕೊಂಡು ಈಗ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಕೊಂಡು ಆಫ್ರಿಕಾ ಖಂಡವನ್ನ ಸುತ್ತರಿಬೇಕು. ಎಲ್ಲಿಗೆ? ಇಲ್ಲಿಗೆ ಬರ್ತಾನೆ, ಕೇಪ್ ಆಫ್ ಗುಡ್ ಹೋಪ್ ಗೆ ಬಂದು, ಇಲ್ಲಿಂದ ಬಂದು ಮಡಗಾಸ್ಕರ್ ದ್ವೀಪಕ್ಕೆ ಬಂದು, ಇಲ್ಲಿಂದ ಇಲ್ಲಿ ಕಾಣುವಂತ ಭಾರತ ರಾಷ್ಟ್ರಕ್ಕೆ ಏನ್ ಮಾಡ್ತಾನೆ ಅವನು, ಕೇರಳದ ಏನಪ್ಪಾ ಅಂತಂದ್ರೆ ಕಲ್ಲಿಕೋಟೆ ನೀರು ಕಪ್ಪದ ಗುಡ್ಡಕ್ಕೆ ಏನ್ ಮಾಡ್ತಾನೆ, ಬಂದು ತಲುಪ್ತಾನೆ. ಇಂತ ಒಂದು ಜರ್ನಿ ಇದು ಏನಾಗುತ್ತೆ ಅಂದ್ರೆ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ. ಇಲ್ಲಿ ಇಸ್ತಾನ್ಬುಲ್ ಇಂದ ವ್ಯಾಪಾರ ಮಾಡ್ತಾ ಇದ್ರು, ಅದು ಕ್ಲೋಸ್ ಆಯ್ತು. ಆಟೋಮನ್ ಟರ್ಕ್ ಕ್ಯಾಪ್ಚರ್ ಮಾಡ್ಕೊಂಡ್ರು. ಅದ ನಂತರ ಅನಿವಾರ್ಯ ಏನು ಮಾಡಕ್ಕಾಗಿಲ್ಲ. ಸೊ ಪ್ರಥಮ ಬಾರಿಗೆ ಏನ್ ಮಾಡ್ತಾರೆ ಪೋರ್ಚುಗೀಸರು ಸಕ್ಸಸ್ಫುಲಿ ದೇ ಹ್ಯಾವ್ ಟು ಡಿಸ್ಕವರ್ ದ ನ್ಯೂ ಸೀ ರೂಟ್ ಟು ಇಂಡಿಯಾ ಬೈ ದ
ವಾಸ್ಕೋಡಿ ಗಾಮಾ ಅಂತ ಹೇಳ್ತೇವಿ. ಸೊ ಇದೆಲ್ಲ ಕತೆ ನಾವಿಲ್ಲಿ ನೋಡ್ತಾ ಇದೀವಿ, ಇದೇ ಕತೆ ಆಗುತ್ತೆ. ಹಾಗಾದ್ರೆ 1498 ಅಲ್ಲಿ ಏನ್ ಮಾಡ್ದ ವಾಸ್ಕೋಡಿ ಗಾಮಾ ನ್ಯೂ ಸಿ ರೂಟ್ ಅನ್ನ ಭಾರತಕ್ಕೆ ಕಂಡು ಹಿಡ್ದ. ಇದ್ರ ಬಗ್ಗೆ ನಾವು ನೋಡ್ತಾ ಬರ್ತೇವೆ. ಕೇಳ್ತಿರ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ. ನೆಕ್ಸ್ಟ್ ಇದಾದ ನಂತರ ಏನ್ ಸರ್ ಅಂತಂದ್ರೆ ಇಲ್ಲಿ ಐತ್ ನೋಡಿ ಸುಯೆಜ್ ಕೆನಾಲ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಇಷ್ಟೊತ್ತು ನಾವು ನೋಡ್ತಾ ಇದ್ದೇವೆ, ಹೌದಾ, ಆ ಒಂದು ಏರಿಯಾ ತುಂಬಾನೇ ವೈಡ್ ಆಗಿತ್ತು, ತುಂಬಾ ದೊಡ್ಡದಾಗಿತ್ತು, ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತಾ ಇತ್ತು. ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ನಿಮಗೆ ನಾನು ಪ್ಲೇಸ್ ಅನ್ನ ಲೊಕೇಟ್ ಮಾಡೀನಿ. ಎಲ್ಲಿ ಬರುತ್ತೆ ಸರ್ ಸುಯೆಜ್ ಕೆನಾಲ್ ಅಂತ ಪ್ರಶ್ನೆ ಕೇಳಿದ್ರೆ ಇಲ್ಲಿ ಒಂದು ನಾನೇನ್ ರೌಂಡ್ ಸ್ಟೆಪ್ ಹಾಕಿಲ್ಲ, ದಿಸ್ ಈಸ್ ಸುಯೆಜ್ ಕೆನಾಲ್. ಈ ಕಡೆ ರೆಡ್ ಸಿ ಇದೆ, ಹೌದಾ, ನಿಮ್ಗೆ ಕಾಣಿಸ್ತಾ ಇದೆ. ಈ ಕಡೆ ಏನಪ್ಪಾ ಅಂದ್ರೆ ಮೆಡಿಟೇರಿಯನ್ ಸಿ ಕಾಣಿಸ್ತಾ ಇದೆ. ಇವ್ ಎರಡಕ್ಕ ಕನೆಕ್ಟ್ ಮಾಡ್ತೈತೆ. ಅದಕ್ಕೆ ಇಲ್ಲಿ ಕೊಟ್ಟಿ ನೋಡಿ, ದ ಕನೆಕ್ಟೆಡ್ ಬಿಟ್ವೀನ್ ರೆಡ್ ಸಿ ಅಂಡ್ ಮೆಡಿಟೇರಿಯನ್ ಸಿ. ಸಾಕಷ್ಟು ಬಾರಿ ಪ್ರಶ್ನೆ ಕೇಳಿದ್ದೇನೆ. ಸುಯೆಜ್ ಕೆನಾಲ್ ಕನೆಕ್ಟ್ ಬಿಟ್ವೀನ್ ರೆಡ್ ಸಿ ಅಂಡ್ ಮೆಡಿಟೇರಿಯನ್ ಸಿ. ಇದು ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕು. ಅಂಡ್ ವೆನ್ ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಆರ್ ಬಿಲ್ಟ್ ಅಂತ ಕೇಳಿದ್ರೆ 1869 ಅಂತ ಆಗುತ್ತೆ. ಇಲ್ಲಿ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಎಲ್ಲಿ ಅಂದ್ರೆ ಈಜಿಪ್ಟ್. ಇಲ್ಲಿ ನಿಮ್ಗೇನ್ ಕಾಣಿಸ್ತಾ ಇದಲ್ಲ, ಇಲ್ಲಿ ಕಾಣಿಸ್ತಾ ನೋಡ್ರಿ ಈಜಿಪ್ಟ್. ಸೊ ಈ ಒಂದು ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇದು ಈ ಲ್ಯಾಂಡ್ ಮಾರ್ಕ್ ಅನ್ನ ಕಟ್ ಮಾಡಿ ಕೆನಲ್ ಮಾಡ್ಕೊಂಡು ಈ ಕಡೆದ ಸೀಪ್ಗಳು ಆ ಕಡೆ ಎಂಟ್ರಿ ಆಗಲಿಕ್ಕೆ ಏನ್ ಮಾಡ್ತಾರೆ, ಕನೆಕ್ಟ್ ಅನ್ನ ಮಾಡ್ಕೋತಾರೆ. ಸೊ ಎಷ್ಟಲ್ಲಿಪ್ಪ ಅಂತಂದ್ರೆ ಎಷ್ಟಲ್ರಿ 1869. ಹಾಗಾದ್ರೆ ಸರ್ ವಾಸ್ಕೋಡಿ ಗಾಮಾ ಯಾವಾಗ ಭಾರತಕ್ಕ ಭೂಮಾರ್ಗವನ್ನ ಕಂಡುಹಿಡಿದಿದ್ದ ನೋಡಿದ್ದೇವೆ ನಾವು. ಇಲ್ಲಿ ಎಷ್ಟಾಗಂತಂದ್ರೆ ಇಲ್ಲಿ ಕೊಟ್ಟಿದ್ರ, ಹೌದಾ, ಎಷ್ಟಲ್ಲಿ 1498. 1498 ಇಂದ ಎಲ್ಲಿವರೆಗೂ 1869 ವರೆಗೂ ಇದೇ ರೂಟ್ ಮುಖಾಂತರ ಜರ್ನಿಯನ್ನ ಸ್ಟಾರ್ಟ್ ಆಗಿತ್ತು, ಹೌದಾ. ಇದೇ ಜರ್ನಿ ಸ್ಟಾರ್ಟ್ ಆಗ್ತಿತ್ತು. ಅದನ್ನು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ ಹೇಗಿದೆ ಅಂತಂದ್ರೆ ಎಲ್ಲಿ ಈ ಕನೆಕ್ಟ್ ಆಗುತ್ತೆ ಅಂತಂದ್ರೆ, ಹೌದಾ. ಸೊ ಇದು ಮ್ಯಾಪ್ ಮುಖಾಂತರ ನಾವು ನೋಡ್ತಾ ಹೋಗೋಣ, ವೇಟ್. ಸೊ ಇಲ್ಲಿ ನಾವು ಬೇಕಾದ್ರೆ ನೋಡಬಹುದು ಎಲ್ಲಿದೆ ಸರ್ ಅಂತಂದ್ರೆ ಇಲ್ಲಿ ಈಜಿಪ್ಟ್ ಇದೆ, ಹೌದಾ, ನಿಮ್ಗೆ ಕಾಣಿಸ್ತಾ ಈಜಿಪ್ಟ್, ಹೌದಲ್ವಾ. ದಿಸ್ ಈಸ್ ಈಜಿಪ್ಟ್, ದಿಸ್ ಇಸ್ ರೆಡ್ ಸಿ, ಹೌದಾ, ಇಲ್ಲಿ ಕಾಣಿಸ್ತದೆ ರೆಡ್ ಸಿ ಅಂತ ಹೇಳಿ, ಹೌದಾ, ರೆಡ್ ಸಿ. ದಿಸ್ ಇಸ್ ಮೆಡಿಟೇರಿಯನ್ ಸಿ. ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ ಈಜಿಪ್ಟ್ ಅಲ್ಲಿ ಬರುವಂತ ಕೆನಲ್, ಅದು ಒಂದು ಕೆನಲ್ ಅನ್ನ ಬಿಲ್ಟ್ ಮಾಡ್ತಾರೆ. ಸೊ ಇಲ್ಲಿ ಬಿಲ್ಟ್ ಮಾಡ್ಕೊಂಡು ಇದು ಲ್ಯಾಂಡ್ ಲಾಕ್ ಇದೆ, ಹೌದಲ್ಲ, ಲ್ಯಾಂಡ್ ಲಾಕ್ ಆಗೈತಿ. ಇದನ್ನ ಈ ಕಡೆ ವಾಟರ್ ಈ ಕಡೆಗೆ ಎರಡು ಕಡೆ ಏನು ಈ ನೌಕೆಗಳ ಹೋಲಿಕೆ ಏನಪ್ಪಾ ಅಂದ್ರೆ ಹಡಗಳ ಹೋಲಿಕೆ ಏನ್ ಮಾಡ್ತಾರೆ, ಕನೆಕ್ಟ್ ಅನ್ನ ಮಾಡ್ಕೋತಾರೆ. ಯಾವಾಗ 1869 ಅಲ್ಲಿ 1869 ವರೆಗೂ ಅಂದ್ರ 1498 ಏನಪ್ಪಾ ಅಂದ್ರೆ ವಾಸ್ಕೋಡಿ ಗಾಮಾ ಏನ್ ಮಾಡಿದ, 1498 ಅಲ್ಲಿ ವಾಸ್ಕೋಡಿ ಗಾಮಾ ನ್ಯೂ ಸಿ ರೂಟ್ ಅನ್ನ ಹಿಡಿದಿದ್ದ, ಫೈಂಡ್ ಔಟ್ ಮಾಡಿದ್ದ. ಅದು ಏನಾಗಿತ್ತು ಅಂದ್ರೆ ಬಹಳ ವಿಸ್ತಾರವಾಗಿತ್ತು. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಈಗ ಇಲ್ಲಿ ಪೋರ್ಚುಗಲ್ ಇಲ್ಲಿಂದ ಜರ್ನಿ ಮಾಡ್ಕೊಂಡು ಹೀಗೆ ಸುತ್ತ ಹಾಕೊಂಡು ಕೇಪ್ ಆಫ್ ಗುಡ್ ಹೋಪ್ ಇಂದ ಬಂದು ಭಾರತಕ್ಕೆ ತಲುಪಬೇಕಾದ್ರೆ ತುಂಬಾ ಕಷ್ಟ ಆಗ್ತಿತ್ತು, ಹೌದಲ್ವಾ. ಸೊ ಅದಕ್ಕೇನಪ್ಪಾ ಅಂತಂದ್ರೆ ಇಲ್ಲಿ ಯುರೋಪಿಯನ್ಸ್ ರಾಷ್ಟ್ರಗಳು, ಇಲ್ಲಿ ಮೆಡಿಟೇರಿಯನ್ ಸಿ, ಇಲ್ಲಿ ರೆಡ್ ಸಿ, ಈ ಮೆಡಿಟೇರಿಯನ್ ರೆಡ್ ಸಿ ಎರಡು ಕನೆಕ್ಟ್ ಆದ್ರೆ ಏನ್ ಮಾಡ್ತಾರೆ, ಇಲ್ಲಿಂದ ನೇರವಾಗಿ ಭಾರತಕ್ಕೆ ರೀಚ್ ಆಗ್ಬೋದು ಕಡಿಮೆ ವೇ ಅಲ್ಲಿ ಅಂತ ಏನ್ ಮಾಡ್ತಾರೆ. ಸೊ 1498ರಿಂದ ನಾವು 1869ವರೆಗೆ ಏನಪ್ಪಾ ಅಂತಂದ್ರೆ ಕಾಯ್ಬೇಕಾಯ್ತು. ಈ ಸುಯೆಜ್ ಕೆನಲ್ ಬಿಲ್ಟ್ ಆಗುವವರೆಗೂ ಇದೇ ಮಾರ್ಗವನ್ನು ವಾಸ್ಕೋಡಿ ಗಾಮಾ ಕಂಡಿರುವಂತ ಮಾರ್ಗವನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಬರ್ತೇವೆ, ಹೌದಾ. ಸೊ ಇದಿಷ್ಟು ಸುಯೆಜ್ ಕೆನಲ್ ಆಯ್ತು. ಅಂಡ್ ಏನಪ್ಪಾ ಅಂದ್ರೆ ವಾಸ್ಕೋಡಿ ಗಾಮಾನ ನ್ಯೂ ಸಿ ರೂಟ್ ಆಯ್ತು. ನೆಕ್ಸ್ಟ್ ಇದಾದ ನಂತರ ಹೋಗೋಣ ಭಾರತಕ್ಕೆ ಯುರೋಪಿಯನ್ಸ್ ಯಾರ್ಯಾರು ಬಂದ್ರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಮೊದಲೇದ್ ಯಾರು ಬರ್ತಾರಪ್ಪ ಅಂತಂದ್ರೆ ಪೋರ್ಚುಗೀಸರು ಬರ್ತಾರೆ. ಇವ್ರ ನಂತರ ಯಾರಪ್ಪ ಅಂತಂದ್ರೆ ಡಚ್ಚರು, ಅವ್ರ ನಂತರ ಬಂದವರೇ ಬ್ರಿಟಿಷರು ಅಥವಾ ಇಂಗ್ಲಿಷ್ ಅಂತ ಹೇಳ್ತೇವೆ, ಇಂಗ್ಲಿಷ್ ಅಂತ ಬರ್ತೀನಿ ನಾನು. ಆ ನಂತರ ಫ್ರೆಂಚರು ಭಾರತಕ್ಕೆ ಬರ್ತಾರೆ, ಹೌದಾ. ಈ 4 ಜನರ ಬಗ್ಗೆ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಇವರು ಕೇಳ್ತಾ ಹೋಗ್ತಾರ. ಸೊ ಏನಪ್ಪಾ ಅಂತಂದ್ರೆ ಈಗ ನಾವಿಲ್ಲಿ 1 by 1 ಸ್ಟಡಿ ಮಾಡ್ತಾ ಹೋಗೋಣ. ಸೊ ಮೊದಲನೇದು ಯಾರಪ್ಪ ಅಂತಂದ್ರೆ ಪೋರ್ಚುಗೀಸರು. ಬಹಳ ಸಿಂಪಲ್ ಪಾಯಿಂಟ್ಸ್ ಬರ್ದೀನಿ, ಫಾಸ್ಟ್ ಆಗಿ ಹೋಗ್ತಾ ಹೋಗ್ತೀನಿ, ನೋಡ್ಕೊಡ್ರಿ. ಇವ್ರ ಹೆಡ್ ಕ್ವಾರ್ಟರ್ಸ್ ಯಾವ್ದು ಸರ್ ಭಾರತದಲ್ಲಿಪ್ಪ ಅಂತಂದ್ರೆ ಇವ್ರ ಹೆಡ್ ಕ್ವಾರ್ಟರ್ಸ್ ಏನಾಗಿತ್ತು ಅಂತಂದ್ರೆ ಗೋವಾ ಇವ್ರ ಹೆಡ್ ಕ್ವಾರ್ಟರ್ಸ್ ಆಗಿತ್ತು, ಹೌದಾ, ಭಾರತದಲ್ಲಿ. ಆಮೇಲೆ ಪೋರ್ಚುಗೀಸರು ಭಾರತಕ್ಕ ಸಿ ರೂಟ್ ಇಂದ, ನೆನಪಿರ್ಲಿ, ಲ್ಯಾಂಡ್ ಇಂದಲ್ಲ, ಸಿ ರೂಟ್ ಇಂದ ಭಾರತಕ್ಕೆ ಮೊದಲಿಗೆ ಬಂದವರು ಯಾರು ಅಂತಂದ್ರೆ ಫಸ್ಟ್ ಬಂದವರೇ ಪೋರ್ಚುಗೀಸರು. ವಾಟ್ ಪರ್ಪೋಸ್, ಟ್ರೇಡ್ ಪರ್ಪೋಸ್, ಹೌದಾ. ಹಾಗಾದ್ರೆ ಭಾರತದಿಂದ ಕೊನೆಗೆ ಹೋದವರು ಯಾರಂತಂದ್ರ ಸಿ ರೂಟ್ ಇಂದ ಪೋರ್ಚುಗೀಸರು ಅಂತ ಹೇಳ್ತಾ ಬರ್ತೀವಿ. ಭಾರತವನ್ನು ಬಿಟ್ಟು ಹೋಗ್ತಾರೆ. ಯಾವಾಗ ಅಂತಂದ್ರೆ 1961ರಲ್ಲಿ ಭಾರತವನ್ನ ಬಿಟ್ಟು ಹೋಗ್ತಾರೆ. ಈ ಗೋವಾ ನಮಗ ಕೊಟ್ಟು ಹೋಗ್ತಾರೆ, ಹೌದಾ. ಹಾಗಾಗಿ ಫಸ್ಟ್ ಬಂದವರು ಇವರೇ,
ಲಾಸ್ಟಿಗೆ ಹೋದವರು ಕೂಡ ಇವ್ರೆ ಅಂತ ಹೇಳ್ತಾ ಬರ್ತೇವೆ. ಹಾಗಾದ್ರೆ ಮತ್ತೆ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿ ನಾನು ವಾಸ್ಕೋಡಿ ಗಾಮ ನ್ಯೂ ಸಿ ರೂಟ್ ಅನ್ನು ಫೈಂಡ್ ಔಟ್ ಮಾಡ್ತೀನಿ ಅಷ್ಟರಲ್ಲಿ 1498ರಲ್ಲಿ. ನೆಕ್ಸ್ಟ್ ಇದಾದ ನಂತರ ನಮಗೆ ಇಲ್ಲಿ 2 ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಿದ್ದೆ ನಾನು. ಹೂ ಡಿಸ್ಕವರ್ಡ್ ಅಥವಾ ಹೂ ಎಸ್ಟಾಬ್ಲಿಷ್ಡ್ ಬ್ಲೂ ವಾಟರ್ ಪಾಲಿಸಿ ಅಂತ ಕೇಳ್ತಾರೆ. ಏನ್ ಸರ್ ಬ್ಲೂ ವಾಟರ್ ಪಾಲಿಸಿ ಅಂತಂದ್ರೆ ಬ್ರಾಕೆಟ್ ಕೊಟ್ಟಿ ನೋಡಿ, ಎಸ್ಟಾಬ್ಲಿಷ್ಡ್ ದ ಸುಪ್ರಿಮಸಿ ಓವರ್. ಏನ್ ಸುಪ್ರಿಮಸಿ ಅಂತಂದ್ರೆ ಡಾಮಿನೆಂಟ್ ಮಾಡೋದು ಅದ್ರ ಮೇಲೆ, ಸಿ ಇನ್ಸ್ಟೆಡ್ ಆಫ್ ಲ್ಯಾಂಡ್ ಅಂತ ಹೇಳ್ತೇವೆ ನಾವು. ಹೌದಾ, ಭೂಮಿಯ ಬದಲಾಗಿ ಸಿ ಮೇಲೆ, ಇನ್ಸ್ಟೆಡ್ ಆಫ್ ಲ್ಯಾಂಡ್ ಅಂದ್ರೆ ಲ್ಯಾಂಡ್ ಬದಲಾಗಿ ಸಿ ಮೇಲೆ ಏನಪ್ಪಾ ಡಾಮಿನೆಂಟ್ ಅನ್ನು ಸಾಧಿಸು ಅಂದ್ರೆ ಹಡಗಳು ಮುಖಾಂತರ, ನೀರಿನ ಮುಖಾಂತರ ವ್ಯಾಪಾರವನ್ನ ಮಾಡುವಂತ ಪದ್ಧತಿಗೆ ಏನಪ್ಪಾ ಅಂದ್ರೆ ನಾವಿಲ್ಲಿ ಬ್ಲೂ ವಾಟರ್ ಪಾಲಿಸಿ ಅಂತ ನಾವಿಲ್ಲಿ ಹೇಳ್ತಾ ಬರ್ತೇವೆ. ಹೌದಾ, ಇದನ್ನ ಯಾರು ಸರ್ ಡಿಸ್ಕವರ್ ಮಾಡಿದ್ರು ಅಥವಾ ಎಸ್ಟಾಬ್ಲಿಷ್ ಮಾಡಿದ್ರು ಅಂತಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ ಹೇಳ್ತೇವೆ ನಾವು. ಇದನ್ನ ಬಹಳ ಜನರಿಗೆ ಕನ್ಫ್ಯೂಸ್ ಆಗ್ತದೆ. ಯಾಕಂದ್ರೆ ಇಲ್ಲಿ ಒಬ್ಬ ಬರ್ತಾನೆ ಅಣ್ಣ ಪುಣ್ಯಾತ್ಮ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅಂತೇಳಿ. ಇವನಿಗೂ ಮತ್ತು ಇವನಿಗೆ ಆಪ್ಷನ್ಸ್ ಅಲ್ಲಿ ಏನ್ ಮಾಡ್ತಾರೆ, 2 ಕೊಟ್ಬಿಡ್ತಾರೆ. ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಕೊಡ್ತಾರೆ, ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಕೊಟ್ಬಿಡ್ತಾರೆ. ಅದಕ್ಕೊಂದು ಶಾರ್ಟ್ ಟ್ರಿಕ್ ಏನಪ್ಪಾ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ನೀವೆಲ್ಲರೂ BF ಕಾಮನ್ ಕೇಳಿರ್ತೀರಿ, ಇಷ್ಟು ಕೋಡ್ ಇಟ್ಕೊಂಡ್ಬಿಟ್ರೆ ಸಾಕು. ಬಿ ಅಂದ್ರೆ ಬ್ಲೂ ವಾಟರ್ ಪಾಲಿಸಿ, ಎಫ್ ಅಂದ್ರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಅಥವಾ ನೀವು FEB ಅಂತ ಹಾಕೋಬಹುದು. ಇದಕ್ಕಿಂತ ನಮ್ಮ ಪ್ರಕಾರ BF ನಿಮಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ಏನೋ ನೆನ್ಪಿಟ್ಕೊಳಕ ಜಸ್ಟ್ ಫಾರ್ ಫನ್ ಅಷ್ಟೇ ಇದು. ನೆಕ್ಸ್ಟ್ ಹೋಗೋಣ. ಇದಾದ ನಂತರ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಯಾರ್ರಿ? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಇವನು ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ. ಇವ್ನ ಏನ್ ಮಾಡ್ತೇವಪ್ಪ ಅಂದ್ರೆ ನಾವು ದ ರಿಯಲ್ ಫೌಂಡರ್ ಆಫ್ ದ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ ಅಂತ ಹೇಳ್ತಾ ಬರ್ತೇವೆ. ಓಕೆನಾ. ಇವನ್ ಏನ್ ಮಾಡ್ತಾನೆ 1510 ಅಲ್ಲಿ ಬಿಜಾಪುರ್ ಸುಲ್ತಾನ್ರ ಮೇಲೆ ಅಟ್ಯಾಕ್ ಮಾಡಿಕೊಂಡು ಗೋವಾವನ್ನ ಗೆಲ್ತಾನೆ. ಸೊ ಈ ಪಾಯಿಂಟ್ಸ್ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹೂ ಕ್ಯಾಪ್ಚರ್ಡ್ ಗೋವಾ ಫ್ರಮ್ ಬಿಜಾಪುರ್ ಸುಲ್ತಾನ್ ಇನ್ 1510 ಅಂತಂದ್ರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಆಗುತ್ತೆ, ನಾಟ್ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದು BF ಅಂತ ಹೇಳ್ಕೊಟ್ಟಿನಿ. ಸೊ ಅದು ಗೊತ್ತಾ ನಿಮ್ಗೆ ಆಟೋಮೆಟಿಕ್ಲಿ ಫೈಂಡ್ ಔಟ್ ಅನ್ನ ಮಾಡ್ತೀರಿ. ಓಕೆನಾ. ದೀಸ್ ಆರ್ ದಿ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಪೋರ್ಚುಗೀಸ್. ಹೌದಾ, ಇಷ್ಟು ಪಾಯಿಂಟ್ಸ್ ಅವರು ಏನ್ ಮಾಡ್ತಾರೆ ನಿಮ್ಗೆ ಕೇಳ್ತಾ ಬರ್ತಾರೆ. ಇವೆಷ್ಟು ನೆನಪಿಟ್ಕೊಂಡ್ರು ಸಾಕು ಪೋರ್ಚುಗೀಸರ ಬಗ್ಗೆ. ಯಾವ ಪ್ರಶ್ನೆ ಬಂದ್ರು ಕೂಡ ಏನಪ್ಪ ಎಕ್ಸಾಮ್ ಅಲ್ಲಿ ಆನ್ಸರ್ಸ್ ಮಾಡ್ತೀರಿ ಅಂತ ನಾ ಅನ್ಕೋತೀನಿ. ಕಾಂಪಿಟೇಟಿವ್ ಎಕ್ಸಾಮ್ಗೂ ಇವೇ ಕೇಳಬಹುದು ಅಥವಾ ಇವೇ ಕೇಳಲೇಬೇಕು. PCPSC ಗೂ ಇವೆ. ಹೌದಾ, ನಾಳೆ ನಾವು ಬರುವಂತ KTET ಕೂಡ ಇವೆ. ನಮ್ಮ SLC ವಿದ್ಯಾರ್ಥಿಗಳಿಗೂ ಕೂಡ ಇವುಗಳನ್ನ ಬಿಟ್ಟು ಮತ್ತೆ ಬೇರೆ ಕೇಳಕ್ ಏನು ಸಾಧ್ಯ ಇಲ್ಲ. ಓಕೆನಾ. ನೆಕ್ಸ್ಟ್ ಇದಾದ ನಂತರ ಯಾವ್ದಪ್ಪ ಅಂತಂದ್ರೆ ಎರಡನೇದಾಗಿ ನಮಗೆ ಡಚ್ಚರು ಬರ್ತಾರೆ. ಇವ್ರ ಬಗ್ಗೆ ಅಷ್ಟೇನ್ ಜಾಸ್ತಿ ಇಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಇವರ ಹೆಡ್ ಕ್ವಾರ್ಟರ್ಸ್ ಪುಲಿಕಾಟ. ಹಾಗಾದ್ರೆ ಪೋರ್ಚುಗೀಸ್ ಯಾವ್ದೈತ್ರಿ? ಗೋವಾ. ಇವ್ರದ್ದು ಪುಲಿಕಾಟ. ಇವ್ರು ಎಲ್ಲಿಂದ ಬರ್ತಾರೆ, ಇವ್ರು ಎಲ್ಲಿಂದ ಸಂಬಂಧಪಟ್ಟು ಅಂದ್ರೆ ಹಾಲೆಂಡ್ ಅಥವಾ ನೆದರ್ಲ್ಯಾಂಡ್. ಆಗ ನಿಮ್ಗೆ ತೋರಿಸಿದ್ದೆ ನಾನು ಗೂಗಲ್ ಮ್ಯಾಪ್ ಅಲ್ಲಿ. ಹೌದಾ. ಸೊ ಇಲ್ಲಿ ಒಂದು 3 ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗ್ತದೆ ನಮಗ. ಡಚ್ ಈಸ್ಟ್ ಇಂಡಿಯಾ ಕಂಪನಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂಡ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ತಿಳ್ತೇವೆ. ಹೌದಾ, ಒಂದು ಡಚ್, ಒಂದು ಬ್ರಿಟಿಷ್, ಇನ್ನೊಂದೇನಪ್ಪ ಅಂದ್ರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಇವು 3 ನಮಗೆ ಏನ್ ಮಾಡ್ತಾನೆ, ಸತತವಾಗಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾನೆ. ಮೋಸ್ಟ್ ಡೇಂಜರ್. ಹೌದಾ, ಅದಕ್ಕೆ ಹೇಳ್ತೇವಿ 1600 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆದ್ರೆ 1600 ನಾಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಏನ್ ನೋಡ್ತಾ ಇದ್ದೇವಲ್ಲ ಡಚ್ ಈಸ್ಟ್ ಇಂಡಿಯಾ ಕಂಪನಿ. ಅಂಡ್ 1664 ಏನಪ್ಪಾ ಅಂತಂದ್ರೆ ಏನಾಗುತ್ತೆ ಹೇಳ್ರಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ. ಅದಕ್ಕಾಗಿ ಸ್ವಲ್ಪ ನೋಡ್ಕೋಬೇಕು, ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಸೊ ಹಾಗಾದ್ರೆ ಇಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ 1602 ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು. ಇವ್ರೇನಪ್ಪಾ ಅಂದ್ರೆ ಒಂದಿಷ್ಟು ಫ್ಯಾಕ್ಟರಿಗಳನ್ನ ಇಲ್ಲಿ ಬಿಲ್ಟ್ ಮಾಡ್ತೀವಿ. ಇವೇನ್ ಇಂಪಾರ್ಟೆಂಟ್ ಅಲ್ಲ, ಸುಮ್ಮನೆ ಪಾಯಿಂಟ್ಸ್ ಕೊಟ್ಟಿನಿ. ಇವ್ 3 ಪಾಯಿಂಟ್ಸ್ ಇಂಪಾರ್ಟೆಂಟ್. ಅವ್ರ ಹೆಡ್ ಕ್ವಾರ್ಟರ್ಸ್ ಪುಲಿಕಾಟ್ ಆಗಿತ್ತು. ದೇ ಬಿಲಾಂಗ್ಸ್ ಟು ಹಾಲೆಂಡ್ ಆರ್ ನೆದರ್ಲ್ಯಾಂಡ್ ಅಂತ ಹೇಳ್ತೇವೆ. ಅಂಡ್ ದೇ ಹ್ಯಾವ್ ಟು ಎಸ್ಟಾಬ್ಲಿಷ್ಡ್ ಡಚ್ ಈಸ್ಟ್ ಇಂಡಿಯಾ ಕಂಪನಿನ 1602 ಅಂತ ಹೇಳ್ತಾ ಬರ್ತೇವೆ. ಓಕೆನಾ. ಸೊ ಏನಪ್ಪಾ ಅಂತಂದ್ರೆ ವಿಡಿಯೋ ಲೆಂದಿ ಆಗುತ್ತೆ. ಸೊ ಇಲ್ಲಿಗೆ ಇವತ್ತಿನ ಕ್ಲಾಸ್ ಅನ್ನ ನಾವು ಕ್ಲೋಸ್ ಮಾಡೋಣ. ಉಳಿದ ಏನು ಇಂಗ್ಲಿಷ್ ಬಗ್ಗೆ, ಫ್ರೆಂಚ್ ಬಗ್ಗೆ ಅಂಡ್ ರಾಜ ಮಾರ್ತಾಂಡ ವರ್ಮ ಅಂತ ಬರ್ತಾನೆ, ಅವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ ನಂತರ ನಮಗೆ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಅಂತಂದ್ರೆ ಕರ್ನಾಟಕ ವಾರ್ಸ್ ಗಳ ಬಗ್ಗೆ, ಸೆಕೆಂಡ್ ಕರ್ನಾಟಕ ವಾರ, ಥರ್ಡ್, ಫಸ್ಟ್, ಹೀಗೆಲ್ಲ ಕೂಡ ಏನಪ್ಪಾ ಅಂದ್ರೆ ನಾವು ಮುಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಅಂತ ಹೋಗೋಣ ಅಂತ ಹೇಳ್ತಾ. ಸೊ ಈ ಕ್ಲಾಸ್ ನಿಮ್ಗೆ ಹೇಗ್ ಅನಿಸ್ತು ಅನ್ನೋದೇನಪ್ಪಾ ಅಂದ್ರೆ ನೀವು ಕಮೆಂಟ್ ಮಾಡ್ರಿ. ನಿಮ್ಮ ಕಮೆಂಟ್ ಮುಖಾಂತರ ಏನಪ್ಪಾ ಅಂತಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಬರ್ತೀನಿ, ತೆಗೆದುಕೊಂಡು ಬರ್ತೀನಿ. ಸ್ವಲ್ಪ ಫಾಸ್ಟ್ ಆಗಿರ್ಬೋದು, ಇದು ಫಸ್ಟ್ PDF ಕ್ಲಾಸ್ ಆಗಿರ್ತೈತಿ. ಹಾಗಾಗಿ ಏನಪ್ಪಾ ಅಂತಂದ್ರೆ ಸ್ವಲ್ಪ ಕ್ಷಮೆ ಇರ್ಲಿ ಏನಾದ್ರು ಆಗಿದ್ರೆ. ಮತ್ತೆ ಏನ್ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್.